Johnny, Johnny, yes, Papa. Drinking whiskey, no, Papa. Telling lies, no, Papa. Open your mouth. ಐ ಥಿಂಕ್ ಐ ಆಮ್ ಎ ಆಕ್ಸಿಡೆಂಟಲ್ ಡೈರೆಕ್ಟರ್. ಸೊ ಆವಾಗ ನನ್ನ ಹಠ ಹಿಡಿದ್ಬಿಟ್ಟು ಇಲ್ಲ ಈ ಸಿನಿಮಾ ಮಾಡಲೇಬೇಕು ಅಂತ ಕೂತ್ಕೊಂಡು ಹಠ ಹಿಡಿದ್ಬಿಟ್ಟು ಈ ಡೈರೆಕ್ಷನ್ ಮಾಡಿದೆ ಈ ಸಿನಿಮಾಗೆ. ಸೊ ದಿಸ್ ವಾಸ್ ತುಂಬ ಟೈಮ್ ತೊಗೊಂಡು ಐ ಥಿಂಕ್ ವಿ ಹ್ಯಾವ್ ಗಿವನ್ ಅವರ್ ಬೆಸ್ಟ್. ಆ್ಯಂಡ್ ನಾನು ಏನಕ್ಕೆ ಈ ಸತ್ಯ ಮಾಡಿದ್ದೀನಿ ಅಂತಂದರೆ ಬಿಕಾಸ್ ಐ ವಾಂಟ್ ದಿಸ್ ಟು ಬಿ ಎ ಫೀಚರ್ ಫಿಲಮ್ ಒನ್ ಡೇ. ಸೊ ಅದರಿಂದ ದಿಸ್ ಇಸ್ ಎ ಪ್ರೀಕ್ವಲ್ ಟು ಎ ಫೀಚರ್ ಫಿಲಮ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಆನಂದ್ ಆಡಿಯೋ ಕನ್ನಡ ಚಾನಲಲ್ಲಿ. ದಯವಿಟ್ಟು ನಮಗೆ ನಮ್ಗೆ ವಿಸಿಬಿಲಿಟಿ ಬೇಕು, ನಿಮ್ಮೆಲ್ಲರ ಸಪೋರ್ಟು ನಮಗೆ ಬೇಕು ಆ್ಯಂಡ್ ನಿಮ್ಮ ಆಶೀರ್ವಾದ ಬೇಕು. ಆ್ಯಂಡ್ ಇದೆಲ್ಲ ಇದ್ದರೆ ಐ ಥಿಂಕ್ ವಿ ವಿಲ್ ಗ್ರೋ ಆಸ್ ಎ ಟೀಮ್, ವಿ ವಿಲ್ ಗ್ರೋ ಆಸ್ ಎ ಫಿಲ್ಮ್ ಮೇಕರ್. ಸೊ ನನಗೆ ಯಾವಾಗ ನಾನು ಆ್ಯಸ್ ಸೂನ್ ಆಸ್ ಈ ಸತ್ಯ ನಾನು ಡೈರೆಕ್ಟ್ ಮಾಡಿದ ತಕ್ಷಣ ನನಗೆ ತುಂಬ ಪ್ರೀತಿ ಬಂತು ಡೈರೆಕ್ಷನ್ ಮೇಲೆ. ಓಕೆ, ನನಗೊಂದು ಕಾನ್ಫಿಡೆನ್ಸ್ ಬಂತು, ಓಕೆ ನಾನು ಡೈರೆಕ್ಟ್ ಮಾಡ್ಬೋದು, ಈ ಸಿನಿಮಾನ ಡೈರೆಕ್ಟ್ ಮಾಡ್ಬೋದು ಅಂತ. ಸೊ ತುಂಬ ಶ್ರಮ ಪಟ್ಟಿದ್ದೀವಿ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಆ್ಯಂಡ್ ತುಂಬ ಸಿನ್ಸಿಯರಾಗಿ ಎಫರ್ಟ್ ಹಾಕಿದ್ದೀವಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಚಿತ್ರ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಟ್ರೈಲರ್ ಕೂಡ ಇವತ್ತು ಲಾಂಚ್ ಆಗಿದೆ, ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ದಿಸ್ ಇಸ್ 38 minutes, 38 ನಿಮಿಷ ಇದೆ. ಇದನ್ನೇ ನಾವು ಫೀಚರ್ ಫಿಲಮ್ ಮಾಡಬೇಕು ಅಂತ ಇದ್ದೀವಿ. ವಿ ಆರ್ ಲುಕಿಂಗ್ ಫಾರ್ ಎ ನೈಸ್ ಪ್ರೊಡ್ಯೂಸರ್. ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಖಂಡಿತ ಇದನ್ನು ನಾನು ಬೇರೆ ಲೆವೆಲಿಗೆ ಕರ್ಕೊಂಡು ಹೋಗ್ತೀನಿ, ಈ ಸಿನಿಮಾನ ತೊಗೊಂಡು ಹೋಗ್ತೀನಿ. ಸರ್ ನನಗೆ ಇವಾಗಲಿಂದನೇ ರೆಡಿ ಇದೆ. ಇವತ್ತು ನಮ್ಮ ಟ್ರೈಲರ್ ಲಾಂಚ್ ಆಗಿದೆ ಸತ್ಯ ಆನಂದ್ ಆಡಿಯೋ ಕನ್ನಡ ಚಾನಲ್, ಮೇನ್ ಚಾನಲ್ ಅಲ್ಲ, ಆನಂದ್ ಆಡಿಯೋ ಕನ್ನಡ ಅಂತ ಒಂದಿದೆ, ಅದರಲ್ಲಿ ರಿಲೀಸ್ ಆಗಿದೆ. ಸೊ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ ಆ್ಯಂಡ್ 22ನೇ ತಾರೀಕು ಇದೇ ತಿಂಗಳು 22ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತದೆ. ಸೊ ಅದಾದಮೇಲಿಂದ ಖಂಡಿತವಾಗ್ಲೂ ನಾನು ಆ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ವಿ ಆರ್ ಲುಕಿಂಗ್ ಫಾರ್ ಪ್ರಾಪರ್ ಪ್ರೊಡ್ಯೂಸರ್ಸ್ ಅಷ್ಟೇ. ಸರ್ ಸತ್ಯ ಅಂದರೆ ಟ್ರೂತ್ ಸರ್, ಆ ಟ್ರೂತ್ ನೋಡಬೇಕು ಅಂದರೆ ಸಿನಿಮಾ ನೋಡಬೇಕು. ಸತ್ಯ ಅನ್ನೋದು ಆನಂದ್ ಅವರು ತುಂಬ ದಿನದ ಕನಸು. ಇದನ್ನು ನಾವು ವಿಟ್ನೆಸ್ ಮಾಡಿದ್ದೀನಿ ನಾನು ಫಸ್ಟ್ ದಿನದಿಂದನೂ ಕೂಡ. ಅವರ ಪರಿಶ್ರಮ, ಅವರಿಗೆ ಮೂವಿ ಮೇಲೆ ಇರುವಂಥ ಒಂದು ಆಸಕ್ತಿ ಈ ಮೂವಿಯಲ್ಲಿ ತೋರಿಸುತ್ತೆ. ಆ್ಯಸ್ ಎ ಟೀಮ್ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ನಾನು ಇಲ್ಲಿ ಹೀರೋಯಿನ್, ಸೊ ಆ ಒಂದು ಕ್ಯಾರೆಕ್ಟರ್ಗೆ ಏನಾಗತ್ತೆ ಅದ್ರ ಸುತ್ತ ಈ ಒಂದು ಸ್ಟೋರಿ ಬಿಲ್ಡ್ ಮಾಡ್ಕೊಂಡು ಬಂದಿರೋದು. ಸೊ ಮೊದಲನೇ ಸತಿ ಈ ಸಿನಿಮಾ ಬಗ್ಗೆ ಮಾಡಬೇಕು ಅಂತಂದಾಗ ಆನಂದ್ ಮತ್ತೆ ನಾವು ದೃಶ್ಯರಂಗತಂಡ ಅಂತ ಒಂದು ಟೀಮ್ ಇದೆ. ಸೊ ನಾನಲ್ಲಿ ನಾಟಕ ಮಾಡ್ತಿದ್ದೆ, ನಾನು ಥಿಯೇಟರ್ ಆರ್ಟಿಸ್ಟ್ ಬೇಸಿಕಲಿ. ಸೊ 3 years ಅಲ್ಲೇ ಥಿಯೇಟರ್ ಇದೆ. ಆನಂದ್ ಅವರು ಕೂಡ ಅಲ್ಲೇ ನಾಟಕ ಮಾಡ್ತಿದ್ರು. ಸೊ ಅದು ಮೀಟ್ ಆದಾಗ ಗೊತ್ತಾಯ್ತು ನಮ್ಮಿಬ್ರಿಗೂ. ಸೊ ಇವ್ರು ಮೊದಲನೇ ಸತಿ ಮೀಟ್ ಆದಾಗ ನನಗೆ ಸ್ಕ್ರಿಪ್ಟ್ ಹೇಳಿದ್ರು, ಹಿಂಗಿದೆ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ, ನಾವೇ ಶೂಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಹೆಂಗ್ ಶೂಟ್ ಮಾಡೋದು ಏನು ಅಂತಂದ್ರು. ಸೊ ಅವಾಗ ನಾನು ಸಿನಿಮಾಟೋಗ್ರಾಫರ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ಹಂಗೆ ನನ್ನ ಕರಿಯರ್ ಶುರು ಮಾಡಿದ್ದು ರೆಕ್ಟಾಂಗಲ್ ಸ್ಟುಡಿಯೋ ಅಂತ, ಒನ್ ಆಫ್ ದ ಫೇಮಸ್ ಸ್ಟುಡಿಯೋ ಸ್ಯಾಂಡಲ್ವುಡ್ ಅಲ್ಲಿ. ಸೊ ಅವರು ಸಿನಿಮಾಗೆ ಕ್ಯಾಮ್ರಾಗಳನ್ನ ರೆಂಟ್ಗೆ ಕೊಡ್ತಾರೆ. ಸೊ ಆ ಸ್ಟುಡಿಯೋದಲ್ಲಿ ನಾನು 2 years ಆಸ್ ಅಟೆಂಡೆಂಟ್ ಆಗಿ ವರ್ಕ್ ಮಾಡಿದ್ದು. ಅದಾದ್ಮೇಲೆ ಇಂಡಿಪೆಂಡೆಂಟ್ ಆಗಿ ಶುರು ಮಾಡ್ಕೊಂಡೆ. ಸೊ ಸಿನಿಮಾಟೋಗ್ರಾಫರ್ ಆಗಿ ನಾನು ಆಡ್ಸ್ ಅಂಡ್ ಕಮರ್ಷಿಯಲ್ಸ್ ವರ್ಕ್ ಮಾಡ್ತೀನಿ ರೈಟ್ ನಾವು. ಸತ್ಯ ಹೆಗ್ಡೆ ಅವ್ರ ಜೊತೆ ಒಂದು ಸ್ಕೆಡ್ಯೂಲ್ ವರ್ಕ್ ಮಾಡಿದ್ದೀನಿ. ಯಾರು ಅಂತ ತುಂಬಾ ದೊಡ್ಡ ಹೇಳ್ಕೊಳ್ಳುವಂತ ಸಿನಿಮಾಟೋಗ್ರಾಫರ್ ಜೊತೆ ನಾನು ಇಲ್ಲೂ ವರ್ಕ್ ಮಾಡಿಲ್ಲ. ನಾನು ನನ್ನ ಕರಿಯರ್ನ ನಾನೇ ಶುರು ಮಾಡಿದೆ. ಸೊ ಅಸಿಸ್ಟೆಂಟ್ ಆಗಿ ಹೋಗ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಬಟ್ ನಾನೇ ಒಂದು ಪ್ರಯತ್ನ ಪಡೋಣ ಅಂತ ಹೇಳಿ ಈಗ ಇಂಡಿಪೆಂಡೆಂಟ್ ಆಗಿ ಮಾಡ್ತೀನಿ. ಆಡ್ಸ್ ಅಂಡ್ ಕಮರ್ಷಿಯಲ್ಸ್ ಮಾಡ್ತಾ ಇದ್ದೀನಿ. ಸೊ ರನ್ ಆಗ್ತಿದೆ. ಈಗ ಈ ಸಿನಿಮಾ ಮಾಡಿದ್ದೀನಿ, ನಂದೇ ಒಂದು ಸಿನಿಮಾ ಕೂಡ ಮಾಡಿದ್ದೀನಿ, ಅದು ಇಷ್ಟಲ್ಲೇ ರಿಲೀಸ್ ಆಗುತ್ತೆ. ಸೊ ಇದು ಸತ್ಯ ನನ್ನ ಮೊದಲನೇ ಸಣ್ಣ ಸಿನಿಮಾ. ಸೊ ಹಂಗಾಗಿ ಸಿನಿಮಾ ಸ್ಕ್ರಿಪ್ಟ್ ಹೇಳಿದ್ರು, ಕಂಟೆಂಟ್ ಹೇಳಿದ್ರು ಇವರು. ಕಂಟೆಂಟ್ ಕೇಳಿದ ತಕ್ಷಣ ನನ್ಗನ್ಸಿದ್ದೊಂದು ತುಂಬಾ ಚೆನ್ನಾಗಿ ಲೈಟಿಂಗ್ ಮಾಡಿ ಶೂಟ್ ಮಾಡ್ಬೋದು ಅಂತ, ಕಮರ್ಷಿಯಲ್ ಆಗಿ ಲೈಟಿಂಗ್ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ. ಅವರು ಈ ಒಂದಷ್ಟು ಸಸ್ಪೆನ್ಸ್ ಇದೆ ಮತ್ತೆ ಮರ್ಡರ್ ಎಲ್ಲ ನಡೆಯುತ್ತೆ, ಈ ತರ ಸೀಕ್ವೆನ್ಸ್ ಇದ್ದಾಗ ಸೊ ನಮ್ಮ ಸಿನಿಮಾಟೋಗ್ರಾಫರ್ಸ್ಗೆ ತುಂಬಾ ಖುಷಿ ಆಗುತ್ತೆ ಶೂಟ್ ಮಾಡಕ್ಕೆ. ಯಾಕಂತಂದ್ರೆ ನಾರ್ಮಲ್ ಆಗಿ ಶೂಟ್ ಮಾಡೋದಕ್ಕೂ ಅದಕ್ಕೆ ತುಂಬಾ ಲೈಟಿಂಗ್ ಮಾಡಿ ಬೇರೆ ತರ ಶೂಟ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅದೊಂದು ಸಿನಿಮಾಟಿಕ್ ವಿಷನ್ ಎಷ್ಟಾಗುತ್ತೋ ಅಷ್ಟು ಕಟ್ಕೊಡ್ತೀನಿ ನಾನು ಅಂತ ಹೇಳಿದೆ. ಸೊ ಹಂಗೆ ಸಪೋರ್ಟ್ ಮಾಡಿದ್ದಾರೆ ಆನಂದ್ ಅವರು ಕೂಡ. ಯಾವುದೇ ಎಕ್ವಿಪ್ಮೆಂಟ್ ಏನಾದ್ರು ಬೇಕು, ಈ ಲೈಟ್ ಬೇಕು, ಎಕ್ಸ್ಟ್ರಾ ಬೇಕು, ಇಲ್ಲ ಇದನ್ನ ಈ ತರನೇ ಶೂಟ್ ಮಾಡ್ಬೇಕು, ತುಂಬಾ ಮಾತಾಡ್ತಾ ಇದ್ವಿ ಇಬ್ರು. ಯಾವ್ದಾದ್ರು ಒಂದು ಆ ಕಾರ್ ಸೀನ್ ನೀವು ನೋಡ್ಬೋದು, ಅದೊಂದು ಆ ಕಾರ್ ಸೀನ್ಗೂ ತುಂಬಾ ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲ ಈ ತರ ಟೈಮಲ್ಲಿ ಶೂಟ್ ಮಾಡ್ಬೇಕು, ಹಿಂದಗಡೆ ಕತ್ಲಿರ್ಬೇಕು, ಮಳೆ ಬರ್ತಾ ಇರ್ಬೇಕು, ಈ ತರ ಒಂದಷ್ಟೆಲ್ಲ ಎಲಿಮೆಂಟ್ಸ್ ಎಲ್ಲ ಹಾಕೊಂಡು ತುಂಬಾ ಕಷ್ಟಪಟ್ಟು ನಾವೇ ನಮ್ಮ ಫ್ರೆಂಡ್ಸ್ ಸೇರಿ ಶೂಟ್ ಮಾಡಿರೋದೆಲ್ಲ.
ನನಗೆ ಇದು ಆ್ಯಕ್ಚುಲಿ ಕಟಿಂಗ್ ಶಾಪ್ ಅನ್ನೋದು ಫಸ್ಟ್ ಫೀಚರ್ ಫಿಲ್ಮು. ನಾನು ಅದಕ್ಕೆ ಎಡಿಟರ್ ಆಗಿ ಮತ್ತು ಕಲರಿಸ್ಟ್ ಆಗಿ ಅದಕ್ಕೂ ವರ್ಕ್ ಮಾಡಿದ್ದೀನಿ. ಆಮೇಲೆ ಯುದ್ಧಕಾಂಡ ಫಿಲ್ಮ್ಗೆ ಕಲರಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ, ಟೀಸರ್ಸ್ಗೆಲ್ಲ. ಇವಾಗ ಕಾರ್ತಿಕ್ಗೆ ಆ್ಯಕ್ಚುಲಿ ಆ್ಯಡ್ ಶೂಟ್ಸ್ಗೆ ಮತ್ತು ಕಮರ್ಷಿಯಲ್ ಪ್ರೋಗ್ರಾಮ್ಸ್ಗೆಲ್ಲ ಮಾಡ್ಕೊಡ್ತಿದ್ದೆ. ಸೊ ಅವರು ಪ್ರಾಜೆಕ್ಟ್ ಈ ಥರ ಇದೆ, ತರ್ತೀನಿ ಶಾರ್ಟ್ ಫಿಲ್ಮು ಮಾಡೋಣ ಅಂತ ಹೇಳಿದಾಗ ಫೈನ್ ತನ್ನಿ, ಅವ್ರ ಕೆಲಸ ಅಂದರೆ ನಂಗೆ ಗೊತ್ತು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ತನ್ನಿ ಅಂತ ಹೇಳಿ ಮಾಡಿದೆ. ಆ್ಯಂಡ್ ಐ ಲೈಕ್ ಇಟ್. ಆನಂದ್ ಕೂಡ ಅಷ್ಟೇ ಸ್ಕೋಪ್ ಕೊಟ್ಟಿದ್ದಾರೆ ವರ್ಕ್ ಮಾಡೋಕ್ಕೆ. ಆ್ಯಂಡ್ ಎಫರ್ಟ್ ಏನಿದೆ ಹಾಕಿದ್ದೀನಿ, ಅದು ಫಿಲಮ್ ತೋರಿಸುತ್ತೆ.